ಈ ಬಾರಿಯ ಚುನಾವಣೆಯಲ್ಲಿ ಹೆಂಡ ಮತ್ತು ಹಣ ಯಥೇಚ್ಛವಾಗಿ ಹರಿತ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಸ್ವತಃ ಹರಿಪ್ರಸಾದ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟ ಸೋಲಿಗೆ ಹಣ ಕಾರಣ ಅಂತ ಅವರು ವ್ಯಾಖ್ಯಾನಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಕಂಟೈನರ್ನಲ್ಲಿ ದುಡ್ಡನ್ನ ಹರಿಸಲಾಗಿದೆ. ನೋಟು ಎಣಿಸೋ ಮಷಿನ್ ಬದಲಿಗೆ ತೂಕದ ಲೆಕ್ಕದಲ್ಲಿ ಹಣವನ್ನ ಖರ್ಚು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಏನು ಕಮ್ಮಿ ಇಲ್ಲ, ದುಡ್ಡನ್ನ ಖರ್ಚು ಮಾಡಿದ್ರು, ಆದರೆ ಜನ ಅವರನ್ನ ರಿಜೆಕ್ಟ್ ಮಾಡಿದ್ರು. ಕರ್ನಾಟಕದಲ್ಲಿ ಹಣ ಹೆಂಡದಲ್ಲಿ ನಾವು ಕೂಡ ಬಿಜೆಪಿಗೆ ಪೈಪೋಟಿಯನ್ನ ಕೊಟ್ಟಿದ್ದೀವಿ, ನಾವು ಏನು ಕಡಿಮೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾವೇನು ಸನ್ಯಾಸಿಗಳಲ್ಲ, ನಾವು ಕೂಡ ರಾಜಕಾರಣವನ್ನ ಮಾಡೋದಕ್ಕೆ ಬಂದಿರೋದು, ಹಾಗಾಗಿ ಅವರಿಗೆ ಸರಿಸಮಾನವಾಗಿ ನಾವು ಕೂಡ ಖರ್ಚು ಮಾಡಿದ್ದೀವಿ ಅಂತ ಮಂಗಳೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ಚುನಾವಣೆಗಾಗಿ ಹಣ ಹೆಂಡ ಹಂಚಿದ ವಿಚಾರವನ್ನ ಪ್ರಸ್ತಾಪ ಮಾಡಿ ನಾವೇನು ಸನ್ಯಾಸಿಗಳಲ್ಲ ಅಂತ ಹೇಳಿದ್ದಾರೆ. ಯಾವ ಸಂದರ್ಭದಲ್ಲೂ ಸಹ ಒಂದು ರಾಜ್ಯದ ಚುನಾವಣೆಗೆ ಕಂಟೈನರಲ್ಲಿ ದುಡ್ಡು ಬಂದಿರಲಿಲ್ಲ. ಕಂಟೈನರಲ್ಲಿ ದುಡ್ಡು ಬರುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ, ಅದು ನಿಮ್ಮ ಕೌಂಟಿಂಗ್ ಮಷೀನಲ್ಲೂ ಕೂಡ ಎಣಿಕೆ ಮಾಡದೆ ಬಂದಿರತಕ್ಕಂಥ ದುಡ್ಡು ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ. ಅದರಿಂದ ಹಿನ್ನಡೆ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಮತ್ತು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನೀವು ರಾಜಕೀಯ ಪರ್ಮುಟೇಷನ್ ಕಾಂಬಿನೇಷನ್ ಅಂತ ಏನು ಇಂಗ್ಲೀಷಲ್ಲಿ ಹೇಳ್ತೀವಿ, ಅದನ್ನು ನೋಡಿದಾಗ ಅಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ದಲಿತರು, ಮರಾಠರು ಮತ್ತು ಅಲ್ಪಸಂಖ್ಯಾತರು ಇರ್ತಕ್ಕಂಥ ರಾಜ್ಯ. ಚುನಾವಣೆ ಫಲಿತಾಂಶ ಬಂದಾಗ ಅಲ್ಪಸಂಖ್ಯಾತರು, ದಲಿತರು ಮತ್ತು ಮರಾಠರಂತೂ ಡಿವೈಡ್ ಆಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಈ ಭಾಗದಲ್ಲೂ ಸಹ ಚುನಾವಣೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಸಹ ಒಂದು ಸಂಶಯ ಬರುತ್ತೆ. ಆದ್ದರಿಂದ ಮಹಾರಾಷ್ಟ್ರದಲ್ಲಿ ಆಗಿರ್ತಕ್ಕಂಥದ್ದು ವಿಚಾರ ಬೇರೆ. ಬೇರೆ ರಾಜ್ಯಗಳಲ್ಲೂ ಸಹ ಇಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ದುಡ್ಡು ಖರ್ಚಾಗಿಲ್ಲ ಅಂತ ನಾನು ಹೇಳೋದಿಲ್ಲ, ಎಲ್ಲ ಪಕ್ಷದವರು ಸಹ ಮಾಡಿದ್ದಾರೆ. ಆದ್ರೂ ಸಹ ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಎಲ್ಲ ಪಕ್ಷದವರು ಸಹ ಪೈಪೋಟಿ ಇತ್ತು, ಅವರು ಸರಿಸಮಾನವಾಗಿ ಮಾಡಬೇಕಾದ್ರೆ ನಮ್ಗೆ ಅಡ್ವಾಂಟೇಜ್ ಏನಿತ್ತು ಅಂದರೆ ನಮ್ಮ ಗ್ಯಾರಂಟಿಗಳು ಏನು ಕೊಟ್ಟಿದ್ವಿ, ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ವಿ ಮತ್ತು ಸಾಮಾಜಿಕ ಸುರಕ್ಷತೆಯನ್ನು ಭಾಳ ಪ್ರಬಲವಾಗಿ ಕೊಟ್ಟಿದ್ವಿ. ಅವ್ರು ಯಾವ ರೀತಿ ಪೈಪೋಟಿ ಮಾಡಿದ್ರು ನೋಡಿ ಬಿ ಜೆ ಪಿಯವರು, ಆ ಬಿ ಜೆ ಪಿಯವರು ಸರಿಯಾದ ಪೈಪೋಟಿ ನಾವು ಮಾಡಿದ್ವಿ. ಹಣದಲ್ಲಿರ್ಬೋದು, ಹೆಂಡದಲ್ಲಿರ್ಬೋದು, ಯಾವುದೇ ಇರ್ಬೋದು, ಅವ್ರಿಗೆ ಸರಿಯಾದ ಪೈಪೋಟಿ ನಾವು ಸಹ ಮಾಡಿದ್ದೇವೆ. ದುಡ್ಡಿನಲ್ಲಿ ಗೆದ್ದಿಲ್ಲ, ನಾನು ಅದಕ್ಕೆ ಹೇಳಿದ್ದು. ಅವ್ರದ್ದು ದುಡ್ಡಲ್ಲಿ ನಮ್ಮನ್ನು ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಆಡಳಿತ. ಜೊತೆಗೆ ಅವ್ರು ಹಣ ಖರ್ಚು ಮಾಡಿದ್ರೆ ನಾವೇನು ಸತ್ಯ ಹರಿಶ್ಚಂದ್ರ ಸನ್ಯಾಸಿಗಳು ಅಥವಾ ಕಾವಿ ಬಟ್ಟೆ ಹಾಕೊಂಡು ನಾವು ನಾಟಕ ಬೂಟಾಟಿಕೆ ಮಾಡೋ ಜನ ಅಲ್ಲ. ಇದ್ದಾಗ ಹೇಳ್ತೀವಿ. ಅವ್ರನ್ನ ಸರಿಯಾದ ರೀತಿಯಲ್ಲಿ ಪೈಪೋಟಿ ಮಾಡಿದ್ದೀವಿ, ಸರಿಯಾದ ರೀತಿಯಲ್ಲಿ ಉತ್ತರನೂ ಸಹ ಕೊಟ್ಟಿದ್ದೀವಿ. ಯಾವ ಸಂದರ್ಭದಲ್ಲೂ ಸಹ ಫಸ್ಟ್ ಆಫ್ ಆಲ್ ಖಾವಿ ಬಟ್ಟೆ ಹಾಕೋರು ಬೂಟಾಟಿಕೆ ಮಾಡ್ತಾರೆ ಅನ್ನೋ ಅವರ ಸ್ಟೇಟ್ಮೆಂಟ್ನ ಅವರು ವಾಪಸ್ ತಗೊಳ್ಬೇಕು. ಅದಾದ ನಂತರದಲ್ಲಿ ಈಗ ಅವರ ರೀತಿಯಲ್ಲೇ ನಾವು ಕೂಡ ಹಣವನ್ನು ಹಂಚಿದ್ದೀವಿ, ನಮ್ಮ ಅಭಿವೃದ್ಧಿಯನ್ನು ನೋಡಿಕೊಂಡು ಜೊತೆಗೆ ಈ ಹಣವನ್ನು ಕೂಡ ಈಕ್ವಲ್ ಆಗಿ ಹಂಚಿದ್ರ ಪರಿಣಾಮ ಗೆಲುವನ್ನು ದಾಖಲು ಮಾಡಿದ್ದೀವಿ ಅಂತ ಹೇಳ್ತಾರೆ. ವೆನ್ ಇಟ್ ಕಮ್ಸ್ ಟು ಮಹಾರಾಷ್ಟ್ರ, ಅಲ್ಲಿ ಪಕ್ಷವನ್ನು ಬೇಸ್ನ ಸ್ಟ್ರಾಂಗ್ ಮಾಡುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಎಫರ್ಟ್ ಏನು, ಕೊನೆ ಗಳಿಗೆಯಲ್ಲಿ ಎಲ್ಲೆಲ್ಲಿ ಅಭ್ಯರ್ಥಿಗಳಿಗಾಗಿ ಎಷ್ಟು ಹುಡುಕಾಟ ನಡೆಸಿ ಹೊಸಬರನ್ನ ಹಾಕಿದ್ದೀರಿ, ಇದೆಲ್ಲದರ ಬಗ್ಗೆ ಆತ್ಮಾವಲೋಕನ ಆಗಬೇಕಲ್ವಾ? ಕಾಂಗ್ರೆಸ್ನಲ್ಲಿ ಮತ್ತೆ ಮತ್ತೆ ಚರ್ಚೆಗೆ ಬರ್ತಾ ಇದೆ ಸಿಎಂ ಪಟ್ಟ. ನಾನು ಸಿಎಂ ಆಗಬೇಕು ಅಂತ ಕಾರ್ಯಕರ್ತರ ಬೇಡಿಕೆ ಗೌಣ. ಸಿಪಿವೈ ಸಚಿವ ಸಂಪುಟ ಸೇರ್ಪಡೆ ಎಲ್ಲ ಸುಳ್ಳು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಬದಲಾಗ್ತಾರೆ ಅಂತ ಕೆಲವರು ತಿರುಕನ ಕನಸನ್ನ ಕಾಣೋದಕ್ಕೆ ಹೊರಟಿದ್ದಾರೆ. ಅಪ್ಪನ ತೆಕ್ಕೆಯಲ್ಲಿ ಬೆಳೆದವರು ಹೇಳಿದ ಹಾಗೆ ಆಗಲ್ಲ, ಬಿಎಸ್ವೈ ಸಹಿ ಮಾಡಿದ ಹಾಗೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರ ಆಸೆ ಅವ್ರು ಮುಖ್ಯಮಂತ್ರಿ ಆಗಬೇಕು, ನನ್ನ ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಅದೆಲ್ಲ ಗೌನ. ಇಲ್ಲಿ ಅವ್ರು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ವೋಟ್ ಹಾಕಿದ್ದಾರೆ, ಫಸ್ಟು ಅವ್ರಿಗೆ ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ಲಿಲ್ಲ, ಅಭಿಮಾನ ತೋರಿಸ್ಲಿಲ್ಲ, ಅದ್ರ ಮೇಲೆ ಅವ್ರು ವೋಟ್ ಹಾಕ್ತಾರೆ. ಈಗ ನಾವು ಅದನ್ನು ತೋರಿಸ್ಬೇಕು, ನಮಗೆ ಎಷ್ಟು ಆಗ್ತದೆ ನಾವು ಮಾಡಬೇಕು. ಭಾಳ ಸ್ಪಷ್ಟವಾಗಿ ಹೇಳಿದರು. ಒಂದು ಬದಲಾವಣೆ ಅಂತ ಯಾರೂ ಹೇಳ್ತಾ ಇರಲಿಲ್ಲ. ಮಾಧ್ಯಮದವರು 2.5 ವರ್ಷ ಅಂತ ಮಾಧ್ಯಮದವರು ಹೇಳ್ತಾ ಇದ್ರು.
ಸಿದ್ದರಾಮಯ್ಯನವರು ಇಡಿ ಭ್ರಷ್ಟಾಚಾರ ಇವೆಲ್ಲ ಆಗೋಗಿದೆ, ಭರವಸೆಗಳು ಕೊಟ್ಟಿದ್ದು ನಾವು ಅನುಷ್ಠಾನಕ್ಕೆ ತಂದಿಲ್ಲ, ಅದಕ್ಕೆ ಸೋಲುವುದು, ಆಮೇಲೆ ನಾವು ಬದಲಾವಣೆ ಮಾಡಬೇಕು ಅಂತೇಳಿ ಕೆಲವರು ತಿರುಕನ ಕನಸು ಕಾಣ್ತಾ ಇದ್ದರು. ಮತ್ತು ಆವಾಗ ಮರಿ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದರು, ಡಿಸೆಂಬರಲ್ಲಿ ಕಾಂಗ್ರೆಸ್ ತೆಗಿತೀವಿ, ಡಿಸೆಂಬರಲ್ಲಿ ಮುಖ್ಯಮಂತ್ರಿ ಹೋಗ್ತಾರೆ. ನಮ್ಮ ಹೈಕಮಾಂಡ ವಿಜೇಂದ್ರ ಇರ್ಬೋದು, ಬಿ ಜೆ ಪಿಗೆ ಹೈಕಮಾಂಡು, ಕಾಂಗ್ರೆಸ್ಗೆ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡ್ ಏನು ಅನ್ನೋದು ನಮಗೆ ಗೊತ್ತಿದೆ. ಇವರಿಂದ ಕಲಿಯೋದು ಬೇಕಾಗಿಲ್ಲ. ಅಪ್ಪನ ತೆಕ್ಕೆಯಲ್ಲಿ ಬೆಳೆದವರು ಕಾಂಗ್ರೆಸ್ ಪಕ್ಷದ ಬದಲಾವಣೆ, ಕಾಂಗ್ರೆಸ್ ಪಕ್ಷ ನೀತಿ ರೀತಿ ಮಾತಾಡೋದು ಬೇಕಾಗಿಲ್ಲ. ಆದ್ದರಿಂದ ಅವ್ರು ಸೈನ್ ಮಾಡೋಂಗಲ್ಲ ಇದು. ಯಡಿಯೂರಪ್ಪನವರ ಸೈನ್ ಮಾಡ್ತಾ ಇದ್ರಲ್ಲ, ಅದಲ್ಲ ಇದು ಬದಲಾವಣೆ ಮಾಡಲಿಕ್ಕೆ.